ಫ್ರೆಂಡ್ಸ್, ನಾವು ಪರ್ಫೆಕ್ಟ್ ಸ್ಕ್ವೇರ್ ಬಗ್ಗೆ ಓದಿರ್ತೀವಿ. ಸ್ಕೂಲ್ ಇರಲಿ, ಎಲ್ಲೇ ಇರಲಿ, ಕಾಲೇಜ್ಗಳಲ್ಲಿ. ಏನು ಫಾರ್ ಎಕ್ಸಾಂಪಲ್ಲು ಸ್ಕ್ವೇರ್ ರೂಟ್ ಆಫ್ 16 ಅಂದರೆ ನಾವೇನು ಪರ್ಫೆಕ್ಟ್ ಸ್ಕ್ವೇರ್ ಈಸ್ 4 ಅಂತ ಅಂತೀವಿ. ಹಾಗಾದರೆ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ರೂಟನ್ನು ಹೆಂಗೆ ಕಂಡುಹಿಡಿಯೋದು? ನಮಗೆ ನಾನೊಂದು ಮೆಥಡ್ ಹೇಳ್ತೀನಿ. ಅದು ಮೇ ಬಿ ಎಕ್ಸಾಕ್ಟ್ ವ್ಯಾಲ್ಯೂ ಬರಲ್ಲ, ಇಟ್ ಈಸ್ ನಿಯರ್ ಬೈ ವ್ಯಾಲ್ಯೂ ಬರುತ್ತೆ. ನಾವೇನು ಮಾಡ್ತೀವಿ, ಈ 23 ಇದೆಯಲ್ಲ, ಇದರದ್ದು ನಿಯರ್ ದ ಪರ್ಫೆಕ್ಟ್ ಸ್ಕ್ವೇರ್ ರೂಟನ್ನು ನೋಡ್ತೀವಿ. ಯಾವುದು ನಿಯರ್ ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಈಸ್ 25. ಹಾಗಾದರೆ ಈ 25ಗೆ ನಾನು ಎಷ್ಟು ಮೈನಸ್ ಮಾಡಿದರೆ ನನಗೆ 23 ಬರಬೇಕು? -2. ಸೊ ಇದನ್ನು ಸ್ಕ್ವೇರ್ ರೂಟಿಗೆ ಬರ್ಕೋತೀನಿ. ಸೊ 25ದು ಸ್ಕ್ವೇರ್ ರೂಟ್ ಏನು? ನಮಗೆ 5. ಆಮೇಲೆ ಈ -2ನ ನಾನು ಹಿಂಗೆ ಬರ್ಕೋತೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ನಾನು ಡಿವೈಡೆಡ್ ಬೈನ ಇದನ್ನು ಡಬಲ್ ಮಾಡ್ತೀನಿ. ಡಬಲ್ ಅಂದರೆ ಎಷ್ಟು? 5 7 10. ಸೊ ಇವಾಗ ಸಿಂಪ್ಲಿಫೈ ಮಾಡ್ತೀನಿ. 2 1 2 5. ಸೊ ನನಗೆ ಎಷ್ಟು ಬಂತು ಈಗ? 5 - 1/5 ಬಂತು. ಓಕೆನಾ? ಇವಾಗ ಎಲ್ ಸಿ ಎಮ್ ತಗೊಂಡ್ರೆ ನಾನು ಎಲ್ ಸಿ ಎಮ್ ಎಷ್ಟು? 5. ಸೊ 5 5 25 -1 ಅಂದರೆ ನನಗೆ ಎಷ್ಟು ಬಂತು? 24/5 ಬಂತು. ಸೊ ಇವಾಗ ಸಿಂಪ್ಲಿಫೈ ಮಾಡಿದರೆ 5 1 5 4 ಆಯಿತು. ಸೊ ಒಂದು ಡಾಟ್ ತಗೊಂಡೆ ನಾನು. ಇವಾಗ ಎಷ್ಟು? 4 ಉಳಿತು. 5 8 40. ಸೊ ನನಗೆ ಆನ್ಸರ್ ಎಷ್ಟು ಬರುತ್ತೆ? ಇಟ್ ಈಸ್ 4.8. ಇದು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಇಟ್ ಈಸ್ ನಿಯರ್ ಬೈ ವ್ಯಾಲ್ಯೂ. ನೆಕ್ಸ್ಟ್ ನೋಡೋದಾದರೆ ನಾವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನು? ಸ್ಕ್ವೇರ್ ರೂಟ್ ಆಫ್ 11. ಇದನ್ನೇನು ಮಾಡ್ತೀವಿ? ನಿಯರ್ ಸ್ಕ್ವೇರ್ ವ್ಯಾಲ್ಯೂ ತೊಗೋತೀವಿ. ಯಾವುದು? 1 3 3 9 ಬರುತ್ತೆ, ಅಂದರೆ 9 ಇಲ್ಲ 16. ಸೊ 16 11ಕ್ಕೆ ಕಂಪೇರ್ ಮಾಡಿದರೆ ತುಂಬ ದೂರ ಆಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಇದನ್ನು 9 ತಗೋತೀನಿ. ಸೊ ಇದಕ್ಕೆ ಎಷ್ಟು ನಾನು ಕೂಡಿಸಿದ್ರೆ 11 ಬರುತ್ತೆ, +2 ಕೂಡಿಸಿದ್ರೆ 11 ಬರುತ್ತೆ. ಓಕೆನಾ? ಇದನ್ನು ಸ್ಕ್ವೇರ್ ರೂಟ್ ಮಾಡಿದೆ. ಸೇಮ್ ಪ್ರೋಸೆಸ್ ಮಾಡಿರಿ. ಎಷ್ಟಾಗುತ್ತೆ? 9 ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಎಷ್ಟಾಯ್ತು ನನಗೆ? 3 ಆಯಿತು. +2 ಹಂಗೆ ಇಟ್ಕೊಂಡೆ. ಇದನ್ನು ಡಬಲ್ ಮಾಡಿದೆ. ಯಾವುದು? 3 ಡಬಲ್ ಮಾಡಿದೆ. ಎಷ್ಟಾಯಿತು? 6 ಆಯಿತು. 2 1 2 3 6. ಸೊ ನನಗೆ ಎಷ್ಟು ಬಂತು? 3 + 1/3 ಬಂತು. ಸೊ ಆವಾಗ ಎಷ್ಟಾಗುತ್ತೆ? ಎಲ್ ಸಿ ಎಮ್ ತಗೊಂಡ್ರೆ 9 + 1/3 ಆಗುತ್ತೆ. ಸೊ ನನಗೆ ಎಷ್ಟಾಯ್ತು ಇವಾಗ? 10/3 ಆಯಿತು. ಹಾಗಾದರೆ ನಾನು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 3 1 3 3 9 ಪಾಯಿಂಟ್ ಬಂತು. ಇನ್ನು 1 ಉಳಿತು, 10 ಆಯಿತು. 3 3 9 3.33 ಬರುತ್ತೆ. ಸೊ ನನಗೆ ಆನ್ಸರ್ ಎಷ್ಟಾಯ್ತು? ಇದು ನಿಮಗೆ 3.33 ಆಯಿತು. ಓಕೆನಾ? ನೆಕ್ಸ್ಟ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಕಮೆಂಟಲ್ಲಿ ಆನ್ಸರ್ ಬರೆದು ಕೊಡ್ರಿ. ಏನು? ಸ್ಕ್ವೇರ್ ರೂಟ್ ಆಫ್ 31 ಸ್ಕ್ವೇರ್ ರೂಟ್ ತೆಗೆದು ಕಳಿಸ್ರಿ ನನಗೆ ಆನ್ಸರು ಇನ್ ಕಮೆಂಟ್ ಬಾಕ್ಸಲ್ಲಿ. ಥ್ಯಾಂಕ್ ಯು ವೆರಿ ಮಚ್.